ನಮಸ್ತೆ, ವಿ ಎಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನೊಂದು ಸೌತೆಕಾಯಿ ಪಚ್ಚಡಿ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತೀನಿ. ಕೊತ್ತಂಬರಿ ಸೊಪ್ಪು, ಕಾಳುಮೆಣಸು, ಜೀರಿಗೆ, ಚಾಟ್ ಮಸಾಲ, ನಿಂಬೆಹಣ್ಣು, ಹಸಿಮೆಣಸು, ಸೌತೆಕಾಯಿ ಇವಿಷ್ಟು ಬೇಕಾಗಿರೋ ಸಾಮಗ್ರಿಗಳು. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಸೌತೆಕಾಯಿ ಸಿಪ್ಪೆನೆಲ್ಲ ಮೇಲಿಂದ ತಕ್ಕೊಂಡು ಈ ರೀತಿ ಹೆಚ್ಕೋಬೇಕು. ಅಂದರೆ ಸಣ್ಣ ಬೇಡ, ಈ ರೀತಿ ದಪ್ಪ ದಪ್ಪ ಹೆಚ್ಕೋಬೇಕು. ಒಂದು ಪೀಸ್ ಈ ರೀತಿ ಬರಬೇಕು, ಈ ಥರ ಹೆಚ್ಕೋಬೇಕು. ನಾನು ಆ ರೀತಿ ಇಲ್ಲಿ ಒಂದು ಬೌಲಷ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಮೊದಲಿಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು 5-6 ಎಲೆ, ಆಮೇಲೆ ಕಾಳುಮೆಣಸು, ಒಂದು 1/4 ಸ್ಪೂನ್ ಸಾಕು ಕಾಳುಮೆಣಸು, ಒಂದು 8-10 ಕಾಳು, ಮತ್ತು ಜೀರಿಗೆ ಒಂದು 1/4 ಸ್ಪೂನು, ಕೊತ್ತಂಬರಿ ಸೊಪ್ಪು ಒಂದು 8-10 ಗರಿ, ಹಸಿಮೆಣಸಿನ್ಕಾಯಿ ನಾನಿಲ್ಲಿ 2 ತೊಗೊಂಡಿದ್ದೀನಿ. ಆದರೆ ಖಾರ ಕಮ್ಮಿ ತಿನ್ನೋರು 1 ತೊಗೋಬೋದು. ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ರುಬ್ಕೊಬೇಕು. ಈಗ ನಾನು ರುಬ್ಕೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಚಾಟ್ ಮಸಾಲ ಒಂದು 1/4 ಸ್ಪೂನು, ಚಾಟ್ ಮಸಾಲ ಪೌಡ್ರು, ಮತ್ತು ಸ್ವಲ್ಪ ನಿಂಬೆ ರಸ, ಒಂದು 4-5 ಹನಿಯಷ್ಟು ನಿಂಬೆ ರಸ. ಈಗ ಇದಿಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಈಗ ಹೆಚ್ಚಿರೋ ಸೌತೆಕಾಯಿ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ದಪ್ಪ ದಪ್ಪನೇ ಹೆಚ್ಕೋಬೇಕು. ಮತ್ತು ಈ ರುಬ್ಬಿರೋದು ಪೇಸ್ಟನ್ನ ಇದಕ್ಕೆ ಹಾಕ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ, ಎಲ್ಲ ಹಾಕಿದ್ದೀನಿ. ಈಗ ಇದನ್ನು ಇದಕ್ಕೆ ಹಾಕ್ಕೋಬೇಕು. ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಊಟದ ಜೊತೆ ಚೆನ್ನಾಗಿರುತ್ತೆ, ಸೈಡ್ ಡಿಶ್ಶಾಗಿ ಉಪಯೋಗಿಸೋಕ್ಕೆ. ಸೌತೆಕಾಯಿ ಪಚ್ಚಡಿ ಈಗ ರೆಡಿಯಾಗಿದೆ. ಈಗ ಟೇಸ್ಟಾಗಿರೋ ಸೌತೆಕಾಯಿ ಪಚ್ಚಡಿ ರೆಡಿಯಾಗಿದೆ. ಇದನ್ನು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.